ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವ ಮತ್ತು ಕಾವ್ಯ ಗಾಡೀಲಿ ಹೋಗ್ತಿರ್ತಾರೆ. ಆಗ ಮಹಾದೇವ, ದಸರಾ ಬೊಂಬೆ ನಿನ್ನ ನೋಡಲು ನಮ್ಮೂರಿಂದ ಬಂದೆ ಕಣೆ ಅಂತ ಸಾಂಗನ್ನು ಹೇಳ್ತಾನೆ. ಏಯ್, ಹಾಡು ಹಾಡಿದ ಸಾಕು, ಸುಮ್ಮನೆ ಗಾಡಿ ಓಡಿಸು ಅಂತಾಳೆ ಕಾವ್ಯ. ಆದರೆ ಮಹಾದೇವ ಮತ್ತೆ ಹಾಡು ಹೇಳ್ತಾನೆ. ಏಯ್, ಯಾರು ನಿನ್ನ ಅರಸಿ, ಯಾರಿಗೆ ನೀನು ಈ ಹಾಡು ಹೇಳ್ತಿದ್ಯಾ ಅಂತಾಳೆ ಕಾವ್ಯ. ಮತ್ತಿನ್ಯಾರಿಗೆ, ಪಕ್ಕದಲ್ಲಿ ಕೂತಿರೋದು ನೀನು, ಗಾಡಿ ಓಡಿಸ್ತಿರೋದು ನಾನು ಅಂತಾನೆ ಮಹಾದೇವ. ನೀನು ಸುಮ್ಮನೆ ಗಾಡಿ ಓಡಿಸದೇ ಇದ್ದರೆ ನಿನ್ನ ಹಲ್ಲು ಕಿತ್ತು ಕೈ ಕೊಡಬೇಕಾಗುತ್ತೆ ಅಂತಾಳೆ ಕಾವ್ಯ. ಕೋಪ ಮಾಡ್ಕೋಬೇಡ ಕಣಮೆ, ಅಲ್ಲ ಭಗವಂತ ಕೊಟ್ಟಿರೋ ಇಂಥ ಸೌಂದರ್ಯನ ಕಣ್ತುಂಬ ನೋಡೋದು ತಪ್ಪಾ ಅಂತಾನೆ ಮಹಾದೇವ. ನಿನ್ನ ನೋಟನೇ ಸರಿಯಿಲ್ಲ ನೋಡು, ಹಾಡು ಸಾಕು, ಸುಮ್ಮನೆ ಗಾಡಿ ಓಡಿಸು, ಇಲ್ಲದಿದ್ದರೆ ಇಲ್ಲೇ ಇಳಿದು ಬಸ್ಸಿಗೆ ಹೋಗಬೇಕಾಗತ್ತೆ ಅಂತಾಳೆ ಕಾವ್ಯ. ನಂತರ ಕಾವ್ಯ ಜ್ಯೂಸ್ ಕುಡಿತಾ ಇರುವಾಗ ಗಾಡಿಗೆ ಬ್ರೇಕ್ ಹಾಕ್ತಾನೆ ಮಹಾದೇವ. ನೋಡು, ನನ್ನ ಸೀರೆ ಎಲ್ಲ ಹಾಳಾಯಿತು, ನೆಟ್ಟಿಗೆ ನೋಡ್ಕೊಂಡು ಗಾಡಿ ಓಡಿಸೋಕ್ಕಾಗಲ್ವ ನೀನು, ಬೇಕು ಅಂತಲೇ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಕಾವ್ಯ. ಅಯ್ಯೋ ಕಾವ್ಯ, ತಪ್ಪು ತಿಳ್ಕೊಬೇಡ, ಸಡನ್ನಾಗಿ ಹಂಪ್ ಅಂತೂ ಬ್ರೇಕ್ ಹಾಕಿದೆ ಅಂತಾನೆ ಮಹಾದೇವ. ಇಲ್ಲಿ ಯಾವ ಹಂಪು ಇಲ್ಲ, ಗಿಂಪು ಇಲ್ಲ, ಸುಮ್ಮನೆ ನಾಟಕ ಆಡ್ತಿದ್ಯಾ, ಈ ಹಳೆ ಕಾಲದ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತಾಳೆ ಕಾವ್ಯ. ದೇವರಾಣೆಗೂ ಇಲ್ಲಿತ್ತು ಕಣಮೆ, ಎಲ್ಲಿ ಹೊರಟೋಯ್ತು, ಮಾಯ ಆಗಿಬಿಡ್ತು, ತಗೋ ನೀರು ಸೀರೆ ಒರೆಸ್ಕೊ ಅಂತಾನೆ ಮಹಾದೇವ. ನಿನ್ನ ಡ್ರಾಮಾ ನಿಲ್ಲಿಸು ಮಹಾದೇವ, ನೀನು ಬೇಕು ಅಂತಲೇ ಹೀಗೆ ಮಾಡಿರೋದು ಅಂತಾಳೆ ಕಾವ್ಯ. ಆಯಿತು, ಅದನ್ನೆಲ್ಲ ಬಿಟ್ಟಾಕು, ತಗೋ ಸೀರೆ ಒರೆಸ್ಕೊ, ನಾನೇನು ಅಷ್ಟು ಕೆಟ್ಟವನಲ್ಲ ಅಂತಾನೆ ಮಹಾದೇವ. ನಾನಿಲ್ಲಿ ಕೂತಿರೋದೇ ದೊಡ್ಡ ತಪ್ಪು, ನಾನು ಹೋಗಿ ಹಿಂದೆ ಕೂತ್ಕೋತೀನಿ ಅಂತ ಕೆಳಗಿಳಿತಾಳೆ ಕಾವ್ಯ. ಕಾವ್ಯ, ನೀನು ಹೋಗಿ ಹಿಂದೆ ಕೂತ್ರೆ ನಾನು ಡ್ರೈವರ್ ಥರ ಕಾಣೋಕ್ಕಿಲ್ವಾ, ನೀನು ಮೇಡಮ್ ಥರ ಕಾಣೋಕ್ಕಿಲ್ವಾ, ನಾವಿಬ್ಬರು ಗಂಡ ಹೆಂಡರು ಅನ್ನೋ ಫೀಲಿಂಗ್ ಹೊರಟೋಯ್ತದೆ, ನಮ್ಮ ಜೋಡಿಗೆ ಅದು ಸರಿ ಬರೋಕ್ಕಿಲ್ಲ ಅಂತಾನೆ ಮಹಾದೇವ. ಮ್ಯಾಚು ಬೇಡ, ಗೀಚು ಬೇಡ, ನಾನು ಹೋಗಿ ಹಿಂದೆ ಕೂತ್ಕೋತೀನಿ ಅಂತ ಕಾವ್ಯ ಕೂತ್ಕೋತಾಳೆ. ಮತ್ತೆ ಮಹಾದೇವ ಕಾವ್ಯಂಗೆ ಹಾಡು ಹೇಳ್ತಾನೆ. ಆಗ ಕಾವ್ಯ, ಮಹಾದೇವ ಹಾಡು ಹೇಳಿ ಸಾಕು, ಬಾಯಿ ಮುಚ್ಕೊಂಡು ಗಾಡಿ ಓಡಿಸು, ಇಲ್ಲಾಂದರೆ ಗಾಡಿ ನಿಲ್ಲಿಸು, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಂತಾಳೆ. ಬೇಡ ಬೇಡ, ಅಂಥ ಕೆಲಸ ಎಲ್ಲ ಏನೂ ಮಾಡಲ್ಲ ನೋಡು, ಬಾಯಿಗೆ ಬೀಗ ಹಾಕ್ಕೊಂಡು ಬಿಡ್ತೀನಿ ಈಗ ಅಂತಾನೆ ಮಹಾದೇವ. ಈಚೆ ಮಹೇಶ್ವರಿ ಕಲ್ಯಾಣಿ ಸಪೋರ್ಟ್ ಇದೆ ಅಂತ ಪ್ರೇಮ ಹಾರಾಡ್ತಿದ್ದಾಳೆ ಕಿಟ್ಟಿ. ಅವರಿಬ್ಬರು ಸೇರಿಕೊಂಡು ನಮ್ಮನ್ನು ಈ ಮನೆಯಲ್ಲಿ ಮೂಲೆ ಗುಂಪು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಾರೆ. ಹೌದಕ್ಕ, ನೀನು ಹೇಳ್ತಿರೋದು 100% ಸತ್ಯ. ಆ ಪ್ರೇಮ ಕೋರ್ಟಲ್ಲಿ ರಾಮನ ಕಾಪಾಡಿ ಆ ಸ್ನೇಹನ ಪ್ಲ್ಯಾನ್ ಎಲ್ಲ ಉಲ್ಟಾ ಹಾಗೆ ಮಾಡಿದ್ದಕ್ಕೆ ಈ ಮನೆಯಲ್ಲಿ ಎಲ್ಲರ ಕಣ್ಣಿಗೆ ಅವಳು ದೇವತೆ ಆಗಿಬಿಟ್ಟಿದ್ದಾಳೆ ಅಂತಾನೆ ಕಿಟ್ಟಿ. ಈ ಸ್ನೇಹ ಮೇಲೆ ನನಗೆ ಕೋಪ ಬರ್ತಿದೆ ಕಣೋ. ರಾಮ್ ಮನಸ್ಸನ್ನು ಒಲಿಸ್ಕೊಳ್ಳೋ ಅಂತಂದರೆ ಪ್ರತಿ ಹಂತದಲ್ಲೂ ಅವನಿಗೆ ಇವಳ ಮೇಲೆ ಕೋಪ ಬರುವಂಥ ಕೆಲಸನೇ ಮಾಡ್ತಾಳೆ. ನಾನು ಹೇಳಿದ ಹಾಗೂ ಮಾಡಲ್ಲ, ತಾನೂ ನೆಟ್ಟಾಗಿ ಮಾಡಲ್ಲ. ಇವಳನ್ನ ನಾನು ಸೊಸೆ ಮಾಡ್ಕೋಬೇಕು ಅನ್ನೋ ಕನಸು ಈ ಜನ್ಮದಲ್ಲಿ ಪೂರ್ತಿ ಆಗಲ್ಲ ಅಂತ ಕಾಣುತ್ತೆ ಅಂತಾರೆ ಮಹೇಶ್ವರಿ. ಮೊದಲು ಆ ಪ್ರೇಮನ ಮನೆಯಿಂದ ಆಚೆ ಹಾಕಬೇಕು, ಆಗಲೇ ನಿನ್ನ ಆಸೆ ಈಡೇರೋದು ಅಂತಾನೆ ಕಿಟ್ಟಿ. ನಿಜ ಕಿಟ್ಟಿ, ಆ ಪ್ರೇಮದಿಂದ ಈ ಮನೆಯಲ್ಲಿ ನನಗೆ ಬೆಲೆನೇ ಇಲ್ಲದೆ ಇರೋ ಹಾಗಾಗಿದೆ. ಅದು ಹೀಗೆ ಮುಂದುವರೆದ್ರೆ ಸದ್ಯದಲ್ಲೇ ನಾವು ಬೀದಿಗೆ ಬಂದುಬಿಡ್ತೀವಿ. ಮೊದಲು ನಾವು ಪ್ರೇಮ ಕಲ್ಯಾಣಿ ನಡುವೆ ಇರುವ ಸಂಬಂಧನ ಕಟ್ ಮಾಡಬೇಕು ಅಂತಾರೆ ಮಹೇಶ್ವರಿ. ಆಗ ಪೂರ್ವಿ ಬಂದು, ಅಮ್ಮ ಹೊರಗಡೆ ಪೊಲೀಸ್ನವ್ರು ಬಂದಿದ್ದಾರೆ ಅಂತಾಳೆ. ಪೊಲೀಸ್ನವರಾ, ಇಲ್ಲಿಗೆ ಯಾಕೆ ಬಂದರು ಅವರು ಅಂತಾರೆ ಮಹೇಶ್ವರಿ. ಆ ಮಹಾದೇವ ಯಾರ ಜೊತೆನೋ ಗುದ್ದಾಡಿರ್ತಾನೆ, ಅದಕ್ಕೆ ಎಳ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ ಬಿಡು ಅಂತಾನೆ ಕಿಟ್ಟಿ. ಆಗ ಲೇಡಿ ಪೊಲೀಸ್ ಒಳಗಡೆ ಬರ್ತಾರೆ. ಹೋ, ಬನ್ನಿ ಬನ್ನಿ, ನೀವು ಯಾರನ್ನ ಹಿಡಿಯೋಣ ಅಂತ ಬಂದಿದ್ದರೋ, ಅವನು ಇಲ್ಲೇ ಇದ್ದರೂ ಈಗಷ್ಟೇ ಜೀಪ್ ಹೊತ್ಕೊಂಡು ಬೆಂಗಳೂರಿಗೆ ಹೋದ, ಇಷ್ಟೊತ್ತಿಗೆ ಊರು ಬಿಟ್ಟಿರಬೇಕು ಅಂತಾರೆ ಮಹೇಶ್ವರಿ. ಡಾಕಾ ಬಂದು ಮಾಡಿಸಿ ಮೇಡಮ್, ಸಿಗ್ತಾನೆ ಅಂತಾನೆ ಕಿಟ್ಟಿ. ನಾನು ಅವ್ರ ಬಗ್ಗೆ ಕೇಳಿಲ್ವಲ್ಲ, ಇಲ್ಲಿ ನಾವು ಮಹಾದೇವ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿಲ್ಲ ಅಂತಾರೆ ಪೊಲೀಸ್. ಮತ್ತು ಇನ್ಯಾರನ್ನು ಅರೆಸ್ಟ್ ಮಾಡ್ತೀರಾ ಅಂತಾರೆ ಮಹೇಶ್ವರಿ. ಮಹೇಶ್ವರಿ ಅವರನ್ನು ಅಂತಾರೆ ಇನ್ಸ್ಪೆಕ್ಟರ್. ಈಚೆ ಕಾವ್ಯ ಸೀಟ್ಗೆ ವರ್ಕೊಂಡು ನಿದ್ರೆ ಮಾಡಿರ್ತಾಳೆ. ನೋಡು, ಮಲಗಿದ್ರೆ ಎಷ್ಟೇ ಲಕ್ಷಣವಾಗಿ ಕಾಣಿಸ್ತಾಳೆ, ಅದೇ ಬಾಯಿ ಬಿಟ್ಟರೆ ಬೆಂಕಿ ಉಗುಳು ರಾಕ್ಷಸಿ ನನ್ನ ಹೆಂಡರು, ಸುಂದರವಾದ ಕಾಡು ರಾಕ್ಷಸಿ ಅಂತಾನೆ ಮಹಾದೇವ. ಏಯ್, ಸುಮ್ಮನೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಅಂತಾಳೆ ಕಾವ್ಯ. ಓ, ನೀನು ಎಚ್ಚರವಾಗೇ ಇದೆಯಾ, ಮಲಗಿಲ್ವಾ ಅಂತಾನೆ ಮಹಾದೇವ. ನಿನ್ನ ಜೊತೆ ಬರಬೇಕಾದ್ರೆ ಮೈಯಲ್ಲೆಲ್ಲ ಕಣ್ಣಾಗೇ ಇರಬೇಕು ಅಂತಾಳೆ ಕಾವ್ಯ. ಯಾಕಮ್ಮ, ನಾನೇನು ದರೋಡೆಕೋರನ, ಕಳ್ಳನ, ಕಂತ್ರಿನ ಅಂತಾನೆ ಮಹಾದೇವ. ದೊಡ್ಡ ಛತ್ರಿ ತಲೆ ತಿನ್ನೋ ಕಿರಿಕಿರಿ, ಈಗೇನು ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ತೀಯಾ ಇಲ್ಲ ಇಳಿಸ್ತೀಯಾ ಅಂತಾಳೆ ಕಾವ್ಯ. ಏನಮ್ಮಿ, ಮಾತಿಗೂ ಇಳಿಸ್ಲಾ ಅಂತೀಯ, ನಿಮ್ಮಮ್ಮ ಏನಾದರೂ ಬಸ್ ಸ್ಟಾಪಲ್ಲಿ ಎತ್ಬಿಟ್ಟವಳ ಹಿಂಗೆ, ನಿನ್ನ ಮಲ್ಕೋ ಅಂತಾನೆ ಮಹಾದೇವ. ಮತ್ತೆ ಮಲಗ್ತಾಳೆ ಕಾವ್ಯ. ಆಹಾ, ಕನ್ನಡಿಲಿ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಕಣಮಿ ನೀನು, ನಿನ್ನ ಹಾಗೆ ನೋಡ್ತಾ 1000 ಕಿಲೋಮೀಟ್ರ್ ಕೂಡ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಅಂತಾನೆ ಮಹಾದೇವ. ಈಚೆ ಕಿಟ್ಟಿ, ಏನು ಮೇಡಮ್ ನೀವು ಯಾರನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಗೊತ್ತಾ ನಿಮಗೆ? ಮಹೇಶ್ವರಿ ನಮ್ಮಕ್ಕ. ಅಲ್ಲ, ನಮ್ಮಕ್ಕ ಏನು ತಪ್ಪು ಮಾಡಿದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀರಾ ಅಂತಾನೆ ಕಿಟ್ಟಿ. ಡೊಮೆಸ್ಟಿಕ್ ವೈಲೆನ್ಸ್ ಅಂತಾರೆ ಪೊಲೀಸ್. ಏನು ಹಂಗಂದ್ರೆ ಅಂತಾರೆ ಮಹೇಶ್ವರಿ. ನೀವು ಪ್ರೇಮ ಅನ್ನೋರ ಮೇಲೆ ಕೈ ಮಾಡಿದ್ದೀರಾ ಅಂತ ನನ್ನ ಹತ್ರ ಕಂಪ್ಲೇಂಟ್ ಇದೆ, ಇನ್ನೊಬ್ಬರ ಮೇಲೆ
ಕೈ ಮಾಡೋದು ಕಾನೂನು ಪ್ರಕಾರ ಅಪರಾಧ. ಆ ಕೇಸ್ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತಾರೆ ಪೊಲೀಸ್. ಓಹೋ, ಆ ಪ್ರೇಮ ಕಂಪ್ಲೇಂಟ್ ಕೊಟ್ಟಿದ್ದಾಳ? ಎಂಥ ಕಾಲ ಬಂತು ನೋಡಿ, ಬುದ್ಧಿ ಇಲ್ಲದೆ ಇರೋಳು ಹೇಳಿದ್ಲು ಅಂತ ನೀವು ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀರಾ? ಅವಳು ಬಂದ ಮೇಲೆ ನಾನು ಯಾರು ಅಂತ ಅವಳಿಗೆ ತೋರಿಸ್ತೀನಿ. ನೀವೀಗ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಸುಮ್ಮನೆ ಹೋಗ್ತಾ ಇರಿ ಅಂತಾರೆ ಮಹೇಶ್ವರಿ. ಹೌದೌದು, ಅವಳು ಬಂದ ಮೇಲೆ ನಾವೇ ಎಲ್ಲ ಬಗೆಹರಿಸ್ಕೊತೀವಿ, ಹೊರಡಿ ನೀವು ಅಂತಾನೆ ಕಿಟ್ಟಿ. ನಾವು ಇಲ್ಲಿಗೆ ಬಂದಿರೋದು ನಿಮ್ಮ ಪರ್ಮಿಷನ್ ಕೇಳೋಕ್ಕಲ್ಲ, ಕಾನೂನು ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ. ಮರ್ಯಾದೆಯಿಂದ ಗಾಡಿ ಹತ್ತಿ ಅಂತಾರೆ ಪೊಲೀಸ್. ರೀ, ನಿಮ್ಗೇನಾದರೂ ಹುಚ್ಚಿಗಿಚ್ಚು ಹಿಡಿದಿದ್ಯಾ? ನಾನು ಯಾರು ಅಂತ ಗೊತ್ತಿದೆಯಾ ನಿಮಗೆ? ಇಡೀ ಊರೇ ನಮಗೆ ಗೌರವ ಕೊಡುತ್ತೆ. ಇದನ್ನು ನಾವು ಅವಳು ಬಂದ ಮೇಲೆ ನೋಡ್ಕೋತೀವಿ. ಇಲ್ಲಿಂದ ಮೊದಲು ಹೊರಡಿ ಅಂತಾರೆ ಮಹೇಶ್ವರಿ. ಹೌದು ಮೇಡಮ್, ನಾವು ಮರ್ಯಾದೆ ಕೊಡ್ತಾ ಇದ್ದರೆ ತಲೆ ಮೇಲೆ ಕೂತ್ಕೋತಿದ್ದೀರಾ? ನೋಡಿ, ನಮ್ಮ ಅಕ್ಕನ ಮೇಲೆ ಕೈ ಮಾಡಿದರೆ ಮರ್ಯಾದೆ ಇರಲ್ಲ, ಮೊದಲೇ ಹೇಳಿದ್ದೀನಿ ಅಂತಾನೆ ಕಿಟ್ಟಿ. ಆಗ ಪೊಲೀಸ್ ಕಿಟ್ಟಿ ಕೆನ್ನೆಗೆ ಬಾರಿಸ್ತಾರೆ. ಜಾಸ್ತಿ ಮಾತಾಡಬಾರ್ದು. ಪೊಲೀಸ್ ಅವ್ರ ಕೆಲಸಕ್ಕೆ ಅಡ್ಡಿ ಮಾಡಿದರೆ ನಿಮ್ಮನ್ನು ಒದ್ದು ಒಳಗೆ ಹಾಕಬೇಕಾಗುತ್ತೆ. ಈಗೇನು ನೀವು ನಮ್ಮ ಜೊತೆ ಮರ್ಯಾದೆಯಿಂದ ಬರ್ತೀರಾ, ಒದ್ದು ಹೇಳ್ಕೊಂಡು ಹೋಗ್ಬೇಕಾ ಅಂತಾರೆ ಇನ್ಸ್ಪೆಕ್ಟರ್. ಇಲ್ಲ, ನಾನು ಎಲ್ಲಿಗೂ ಬರಲ್ಲ ಅಂತಾರೆ ಮಹೇಶ್ವರಿ. ಅರೆಸ್ಟ್ ಮಾಡಿ ಎಳ್ಕೊಂಡು ಬನ್ನಿರಿ ಅಂತ ಪೊಲೀಸ್ ಮಹೇಶ್ವರಿನ ಎಳ್ಕೊಂಡು ಹೋಗ್ತಾರೆ. ಈಚೆ ಮಹಾದೇವನ ಗಾಡಿ ಕೆಸರಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಿಂದೂ ಹೋಗಲ್ಲ, ಮುಂದೂ ಹೋಗಲ್ಲ. ಅದನ್ನು ನೋಡಿ ಕಾವ್ಯ, ಏಯ್ ಮಹಾದೇವ, ಎಲ್ಲಿತ್ತು ನಿನ್ನ ಗಮನ ಅಂತಾಳೆ. ಅದು ನಿನ್ನ ಮ್ಯಾಕೆ ಅಂತಾನೆ ಮಹಾದೇವ. ಅಂತ ಕೂಗ್ತಾಳೆ ಕಾವ್ಯ. ಅಲ್ಲಲ್ಲ, ರೋಡ್ ಮ್ಯಾಕೆ ಇತ್ತು, ಗದ್ದೆಗೆ ಹೇಗೆ ಬಂತೋ ಗೊತ್ತಾಗಿಲ್ಲ ಅಂತಾನೆ ಮಹಾದೇವ. ನಿನಗೇನು ಲೂಸಾ? ರೋಡ್ ಬಿಟ್ಟು ಗಾಡಿ ಗದ್ದೆಗೆ ಹೇಗೆ ಬಂತು? ಇಲ್ಲೇನಾದರೂ ಉಳುಮೆ ಮಾಡಬೇಕಾ? ಕನ್ನಡಲ್ಲಿ ನನ್ನ ನೋಡಿಕೊಂಡು ನವಿಲ್ ತರಹ ಕುಣಿತಿದ್ಯಲ್ಲ, ಈಗ ನೋಡು ಕೆಸರಲ್ಲಿ ಗಾಡಿ ಬಿದ್ದಿದೆ, ಈಗ ಏನು ಮಾಡೋದು? ಯಾರು ಇದನ್ನು ತೆಗಿತಾರೆ ಅಂತಾಳೆ ಕಾವ್ಯ. ಹಿಂಗೆ ತೆಗಿತೀನಿ ನೋಡೀಗ ಅಂತ ಮಹಾದೇವ ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಈಚೆ ಪೂರ್ವಿ ರಾಮ್ಗೆ ಕಾಲ್ ಮಾಡ್ತಾಳೆ. ಹೇಳು ಪೂರ್ವಿ ಅಂತಾನೆ ರಾಮ್. ಅಣ್ಣ ಎಲ್ಲಿದೆಯಾ ಅಣ್ಣ ನೀನು ಅಂತಾಳೆ ಪೂರ್ವಿ. ಪೂಜೆ ಮುಗೀತು, ಹೊರಟಿದ್ದೀವಿ. ಯಾಕೆ ಪೂರ್ವಿ, ಧ್ವನಿ ಒಂಥರ ಇದೆ ಅಂತಾನೆ ರಾಮ್. ಅಣ್ಣ ಬೇಗ ಮನೆಗೆ ಬಾ, ಇಲ್ಲಿ ಪೊಲೀಸ್ನವರು ಮನೆಗೆ ಬಂದು ಅಮ್ಮನ ಅರೆಸ್ಟ್ ಮಾಡ್ತಿದ್ದಾರೆ, ನನಗೆ ಭಯ ಆಗ್ತಿದೆ ಅಣ್ಣ ಅಂತಾಳೆ ಪೂರ್ವಿ. ವಾಟ್, ಅಮ್ಮನ ಅರೆಸ್ಟ್ ಮಾಡ್ತಿದ್ದಾರಾ? ಪೂರ್ವಿ ಏನಾಯಿತು ಅಂತ ಕರೆಕ್ಟಾಗಿ ಹೇಳು ಅಂತಾನೆ ರಾಮ್. ಗೊತ್ತಿಲ್ಲ ಅಣ್ಣ, ಯಾರೋ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಅಮ್ಮ ತುಂಬ ಅಳ್ತಿದ್ದಾರೆ ಅಣ್ಣ, ಬೇಗ ಮನೆಗೆ ಬಾ ಅಂತಾಳೆ ಪೂರ್ವಿ. ಪೂರ್ವಿ ನೀನು ಗಾಬರಿ ಆಗಬೇಡ, ನಾನು ಈಗಲೇ ಬರ್ತಿದ್ದೀನಿ ಅಂತ ರಾಮ್ ಕಾಲ್ ಕಟ್ ಮಾಡ್ತಾನೆ. ರಾಮ್ ಏನಾಯಿತು? ಪೂರ್ವಿ ಯಾಕೆ ಅಳ್ತಿದ್ಲು? ಪೊಲೀಸ್ ಸ್ಟೇಷನ್ ಅಂತ ಮಾತಾಡ್ತಿದ್ದೆ, ಏನು ವಿಷಯ ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ ಪೊಲೀಸ್ನವರು ಅಮ್ಮನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರಂತೆ ಅಂತಾನೆ ರಾಮ್. ಯಾಕಂತೆ ಅಂತಾರೆ ಕಲ್ಯಾಣಿ. ಗೊತ್ತಿಲ್ಲ ದೊಡ್ಡಮ್ಮ, ಪೂರ್ವಿ ಏನೂ ಹೇಳಿಲ್ಲ ಅಂತಾನೆ ರಾಮ್. ಮತ್ತೆ ಅತ್ತೆ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ನಾವೆಲ್ಲ ಇದ್ದೀವಲ್ವಾ, ನೀವೇನೂ ತಲೆ ಕೆಡಿಸ್ಕೋಬೇಡಿ ಅಂತಾಳೆ ಪ್ರೇಮ. ದೊಡ್ಡಮ್ಮ ನೀವು ಟೆನ್ಷನ್ ಮಾಡ್ಕೋಬೇಡಿ, ಮೊದಲು ನಾವು ಅಲ್ಲಿಗೆ ಹೋಗಬೇಕು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನಿಸುತ್ತೆ, ನಾನು ಹೋಗಿ ಸರಿ ಮಾಡ್ತೀನಿ ಅಂತಾನೆ ರಾಮ್. ರಾಮ್ ಬೇಗ ಹೋಗು ಅಂತಾರೆ ಕಲ್ಯಾಣಿ. ಈಚೆ ಕಿಟ್ಟಿ, ಪೂರ್ವಿ ರಾಮ್ಗೆ ಫೋನ್ ಮಾಡಿದ್ಯಾ, ವಿಷಯ ಹೇಳಿದ್ಯಾ ಅವನಿಗೆ ಅಂತಾನೆ. ಹ್ಞೂ ಮಾವ, ಏನಾಯಿತು ಅಂತ ಕೇಳ್ದ, ಗೊತ್ತಿಲ್ಲ ಅಂತ ಹೇಳಿದೆ ಅಂತಾಳೆ ಪೂರ್ವಿ. ನಿನ್ನ ಹೆಂಡ್ತಿನೇ ನಿನ್ನ ತಾಯಿನ ಜೈಲಿಗೆ ಕಳಿಸಿದ್ದಾಳೆ ಅಂತ ಹೇಳಬೇಕಿತ್ತು ಅಂತಾನೆ ಕಿಟ್ಟಿ. ಏನು, ಪ್ರೇಮ ಅತ್ತಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅಂತಾಳೆ ಪೂರ್ವಿ. ಆ ಪ್ರೇಮಂಗೆ ಹೊಡೆದಿರೋದು ನಮ್ಮ ಅಕ್ಕ ತಾನೇ, ಅದಕ್ಕೆ ಕಂಪ್ಲೇಂಟ್ ಆಗಿರೋದು ಅಂತ ಅವ್ರು ಹೇಳಿದರು ತಾನೇ. ಕಂಪ್ಲೇಂಟ್ ಇನ್ಯಾರು ಕೊಡೋಕ್ಕಾಗುತ್ತೆ? ನಾನು ಕೊಡೋಕ್ಕಾಗತ್ತಾ, ನೀನು ಕೊಡೋಕ್ಕಾಗತ್ತಾ? ಆ ಮನೆ ಹಾಳಿನೇ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಅಂತಾನೆ ಕಿಟ್ಟಿ. ಪ್ರೇಮ ಅತ್ತಿಗೆನ ತುಂಬ ಒಳ್ಳೆಯವರು ಅಂತ ನಂಬಿದೆ, ಅವರು ಮಾತಾಡೋದು ನೋಡಿ ಅವ್ರ ಮೇಲೆ ಗೌರವ ಹುಟ್ಟಿತ್ತು, ಆದರೆ ಹೀಗೆ ಒಳಗಡೆ ವಿಷಯ ತುಂಬಿಕೊಂಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅಮ್ಮನ ಮೇಲೇ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾವ. ಅವಳ ಅಸಲಿ ಗುಣ ಎಲ್ಲರ ಮುಂದೆ ಹೊರಗಡೆ ಸಾಧು ತರಹ ಚೆನ್ನಾಗಿರೋದು, ಒಳಗಡೆ ಮನೆ ಹಾಳು ಪ್ಲ್ಯಾನ್ ಮಾಡೋದು. ಅಕ್ಕನ ಜೈಲಿಗೆ ಕಳಿಸಿದ್ರೆ ಈ ಮನೇಲಿ ಮಹಾರಾಣಿ ತರಹ ಮೆರಿಬೋದು ಅಂತ ಅಂದ್ಕೊಂಡಿದ್ದಾಳೆ ಅಂತಾನೆ ಕಿಟ್ಟಿ. ಅಣ್ಣ ಬಂದ ಮೇಲೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತಾಳೆ ಪೂರ್ವಿ. ಈಚೆ ಕಾವ್ಯ, ನನಗೆ ಬುದ್ಧಿ ಇಲ್ಲ, ನನ್ನ ಜೊತೆ ಬಂದಲ್ಲ ಅದೇ ನಾನು ಮಾಡಿದ ತಪ್ಪು, ರಸ್ತೆಯಲ್ಲಿದ್ದ ಗಾಡಿನ ತಗೊಂಡು ಬಂದು ಗದ್ದೆಗೆ ನುಗ್ಗಿಸಿದ್ಯಲ್ಲ, ನಿನಗೆ ಏನು ಹೇಳಬೇಕು? ಈಗ ಹಿಂಗೆ ಕೂತಿದ್ಯಾ, ನಿನ್ನ ಕೈಲಿ ಏನೂ ಆಗಲ್ಲ, ನಾನು ಯಾರಾದ್ರೂ ಸಹಾಯ ಕೇಳ್ತೀನಿ ಅಂತ ಕಾವ್ಯ ಕೆಳಗಿಳಿಯುವಾಗ ಬೀಳ್ತಾಳೆ. ಇರು ಬಂದೆ ನಾನು ಅಂತ ಕಾವ್ಯ ಕೆಸರಲ್ಲಿ ಇರುವಾಗ ಮಹಾದೇವ ಅವಳ ಹತ್ರ ಬರ್ತಾನೆ. ಬಂದ್ಬಿಟ್ಟ ಮಹಾಶೂರ, ಅಲ್ಲೇ ನಿಂತುಬಿಟ್ಟ. ಕೈ ಕೊಡು, ಎಬ್ಸು ನನ್ನ ಅಂತಾಳೆ ಕಾವ್ಯ. ಎದ್ದೇಳು ಅಂತ ಮಹಾದೇವ ಕಾವ್ಯನ ಎಬ್ಸೋಕ್ಕೋಗಿ ಅವಳನ್ನು ಕೈ ಬಿಡ್ತಾನೆ. ಸರಿಯಾಗಿ ಎತ್ತು ನನ್ನ ಅಂತಾಳೆ ಕಾವ್ಯ. ಕೈ ಕೊಡೋದು ಅಂತ ಅವಳನ್ನು ನಿಲ್ಲಿಸಿ ಅವಳ ಮೈ ಮೇಲೆ ಕೆಸರು ಗೆದ್ದೆಲೆ ಬೀಳ್ತಾನೆ ಮಹಾದೇವ. ಹಾಗೆ ಒಬ್ರನ್ನೊಬ್ರು ನೋಡ್ತಾರೆ. ಈಚೆ ಮಹೇಶ್ವರಿನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ರೀ ಬಿಡ್ರಿ ನನ್ನ, ನೋಡಿ ನಿಮಗೆ ನಾನು ಯಾರು ಅಂತ ಸರಿಯಾಗಿ ಗೊತ್ತಿಲ್ಲದೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀರಾ. ನನ್ನ ಮಗಂಗೆ, ನನ್ನ ಗಂಡಂಗೆ ವಿಷಯ ಗೊತ್ತಾದರೆ ನಿಮ್ಮ ಕೆಲಸಕ್ಕೆ ಕೂತ್ ಬರುತ್ತೆ, ಹುಷಾರು. ನನ್ನ ಮಗಂಗೆ SP ಗೊತ್ತು, ಸುಮ್ಮನೆ ನನ್ನ ಇಲ್ಲಿಂದ ಕಳಿಸಿ, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತಾರೆ ಮಹೇಶ್ವರಿ. ಮುಚ್ಚ ಬಾಯಿ, ಇದು ಪೊಲೀಸ್ ಸ್ಟೇಷನ್, ನಿಮ್ಮ ಅಪ್ಪನ ಮನೆ ಅಲ್ಲ. ಪೊಲೀಸ್ ಸ್ಟೇಷನ್ ಒಳಗೆ ಬಂದು ನಮ್ಮ ಮುಂದೆನೇ ಇಷ್ಟು ಮಾತಾಡ್ತೀಯಾ? ಇನ್ನು ಆ ಪ್ರೇಮಗೆ ಮನೆಯೊಳಗಡೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿರಲ್ಲ ನೀನು. ನಿಮ್ಮಂಥವರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾರೆ ಪೊಲೀಸ್. ನಾನೇನಾದರೂ ಅವಳಿಗೆ ಹಿಂಸೆ ಕೊಟ್ಟಿದ್ದೀನಿ ಅಂತ ಅವಳೇನಾದರೂ ಬಂದು ನಿಮ್ಮ ಹತ್ರ ಹೇಳಿದಾಳ? ಅವಳೇನೋ ಸುಳ್ಳು
ಬುಡ್ಕಿ ಸುಮ್ಮನೆ ಕಳಿಸ್ರಿ ನನ್ನ ಇಲ್ಲಿಂದ. ಅತ್ತೆ ಸೊಸೆ ಮಧ್ಯೆ ಮೂಗು ತೋರಿಸ್ಕೊಂಡು ಯಾಕ್ರಿ ಬರ್ತೀರಾ, ನಮ್ಮ ಮನೆ ವಿಷಯ ನಾವೇ ಬಗೆಹರಿಸ್ಕೋತೀವಿ ಅಂತಾರೆ ಮಹೇಶ್ವರಿ. ನೋಡು, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡಿದ್ರೆ ಸರಿ. ಮನೆ ವಿಷಯ ಆಗಲಿ ಬೀದಿ ವಿಷಯ ಆಗಲಿ ಕಾನೂನು ಹೊರಗೆ ಬಂದ ಮೇಲೆ ಅದು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿದ್ದು. ಅದನ್ನು ನಾವು ಇತ್ಯರ್ಥ ಮಾಡೋವರೆಗೂ ಸೈಲೆಂಟ್ ಆಗಿರಬೇಕು ಅಷ್ಟೇ ಅಂತಾರೆ ಪೊಲೀಸ್. ಈಚೆ ಕಾವ್ಯ, ಥೂ ನೀನೇನು ಮನುಷ್ಯನ ಎಮ್ಮೆನ, ನನಗೆ ಸಹಾಯ ಮಾಡೋಕೆ ಬಂದು ನನ್ನ ಮೇಲೆ ಬಿದ್ದುಬಿಟ್ಟಿಯಲ್ಲ, ಎದ್ದೇಳಿಸೋ ಮೇಲೆ ನನಗೆ ಉಸಿರು ಕಟ್ಟಿದ ಹಾಗಾಗ್ತಿದೆ, ಹೇಳೋ ಮೇಲೆ ಅಂತಾಳೆ ಕಾವ್ಯ. ಆಯಿತು ಕಣಮ್ಮೆ ಅಂತ ಮಹಾದೇವ ಕಾವ್ಯನ ಎಬ್ಬಿಸ್ತಾನೆ. ಅಲ್ಲ ಕಣಮ್ಮೆ, ನಾನು ನಿನ್ನ ಬೇಕು ಅಂತ ಬೀಳಿಸ್ನಿದ್ನ. ಆ ಮಣ್ಣಿಗೂ ನೀನು ಅಂದರೆ ಬಲು ಪ್ರೀತಿ ಅಂತ ಕಾಣುತ್ತೆ ನನ್ನ ಹಾಗೆ, ಅದಕ್ಕೆ ನನ್ನನ್ನು ನಿನ್ನ ಮೇಲೆ ಬೀಳಿಸೈತೆ. ನೋಡಿದ್ಯಾ ನಮ್ಮಿಬ್ರದ್ದು ಎಂಥ ಜೋಡಿ ಅಂತ ಆ ಮಣ್ಣಿಗೂ ಗೊತ್ತು ಅಂತಾನೆ ಮಹಾದೇವ. ನನಗೆ ಗೊತ್ತು ನೀನು ಬೇಕು ಅಂತಲೇ ಹೀಗೆ ಮಾಡಿದೆ ಅಂತ. ಬರುವಾಗ ಮತ್ತೆ ಬೀಳೋಕೆ ಶುರು ಆಗ್ತಾಳೆ ಕಾವ್ಯ. ಮತ್ತೆ ಮಹಾದೇವ ಅವಳನ್ನು ಹಿಡ್ಕೋತಾನೆ. ಹಾಗೆ ಒಬ್ರನ್ನೊಬ್ರು ನೋಡ್ತಾರೆ. ಕಾವ್ಯ, ಹೀಗಾದರೂ ಒಪ್ಕೊ, ನನ್ನ ಬಾಯಂಗೆ ಬೈದರೂ ನನ್ನ ಮೇಲೆ ನಿನಗೆ ಬಲು ಪ್ರೀತಿ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಆವಾಗವಾಗ ಹಿಂಗೆ ಹಿಡ್ಕೊಳ್ಳಿ ಅಂತಲೇ ಬೇಕು ಅಂತ ಬೀಳ್ತೀಯಲ್ವಾ ಅಂತಾನೆ ಮಹಾದೇವ. ಹ್ಞೂ ಅಂತಾಳೆ ಕಾವ್ಯ. ಒಪ್ಕೊಳ್ಳೋ ಅಮ್ಮಿ ಅಂತಾನೆ ಮಹಾದೇವ. ಹ್ಞೂ ಅಂತಾಳೆ ಕಾವ್ಯ. ಒಪ್ಕೊಳ್ಳಲ್ವಾ ಅಂತ ಮಹಾದೇವ ಅವಳನ್ನು ಮತ್ತೆ ಬಿಟ್ಬಿಡ್ತಾನೆ. ಮತ್ತೆ ಕೆಸರಿಗೆ ಬೀಳ್ತಾಳೆ ಕಾವ್ಯ. ಮಹಾದೇವ ಅಂತ ಕೂಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.